ಹಾಯ್ ವೆಲ್ಕಮ್ ಟು ಟ್ರೇಡ್ ರಾಗ. ಇವತ್ತು ನಾವು ನಾಳೆ 9th ಜೂನ್ಗೆ ಮಾರ್ಕೆಟ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ಅನಲೈಸ್ ಮಾಡೋಣ. ಇದು ನಿಫ್ಟಿ ಚಾರ್ಟ್. ಸೊ ನಿನ್ನೆ ಅಂದರೆ ಫ್ರೈಡೇ ಮಂಡೇ ಏನಾಗುತ್ತೆ ಅಂತ ಹೇಳಿ ಅನಲೈಸ್ ಮಾಡಿದ್ವಿ ಅಂದರೆ ಗ್ಯಾಪ್ ಡೌನ್ ಓಪನ್ ಆಗ್ಬೋದು. ಮಾರ್ನಿಂಗು ಪುಟ್ ಸೈಡ್ ಅಪ್ರೋಚು. ಪುಟ್ ಸೈಡು ಫಸ್ಟ್ ಟಾರ್ಗೆಟ್ ಬಂದು 23,299, ನೆಕ್ಸ್ಟ್ ಟಾರ್ಗೆಟ್ ಬಂದು 23,244, ನೆಕ್ಸ್ಟ್ ಟಾರ್ಗೆಟ್ ಬಂದು 23,154. ಆಮೇಲೆ ಇನ್ನೇನು ಅನಲೈಸ್ ಮಾಡಿದ್ವಿ ಅಂದರೆ ಅಕಸ್ಮಾತ್ ಹ್ಯೂಜ್ ಕ್ಯಾಪ್ ಡೌನ್ ಆಗಿ ಈ ಲೆವೆಲೆಲ್ಲ ರೀಚ್ ಆಗಿದ್ದರೆ ಆವಾಗ ಕಾಲ್ ಸೈಡ್ ಎಂಟ್ರಿ ಆಗೋ ಸಿಚುವೇಶನ್ನು. ಆವಾಗ ಫಸ್ಟ್ ಟಾರ್ಗೆಟ್ ಬಂದು 23,244, ನೆಕ್ಸ್ಟ್ ಟಾರ್ಗೆಟ್ ಬಂದು 23,299 ಅಂತ ಅನಲೈಸ್ ಮಾಡಿದ್ದಿತ್ತು. ಸೊ ಇವತ್ತು ಮಾರ್ಕೆಟು ಆಲ್ಮೋಸ್ಟ್ ಇದೇ ಥರ ಓಪನ್ ಆಗಿದೆ, ಗ್ಯಾಪ್ ಡೌನ್ ಓಪನ್ ಆಗಿದೆ. ಓಕೆನಾ. ಆಮೇಲೆ 23,000 ಎಲ್ಲ ಲೆವೆಲ್ಲು ರೀಚ್ ಆಗಿದೆ, ಗ್ಯಾಪ್ ಡೌನ್ ಓಪನ್ ಆಗ್ತಾನೆ. ಇನ್ನೂ ಕೆಳಗಡೆ ಹೋಗಿದೆ, ಎಷ್ಟು 23,070ವರೆಗೂ ಹೋಗಿದೆ. ಸೊ ಈ ಸಿಚುವೇಷನಲ್ಲಿ ಕಾಲ್ ಆಪ್ಷನ್ನ ತಗೋಬೇಕು ಅಂತಲೂ ಅನಲೈಸ್ ಮಾಡಿದ್ವಿ. ಸೊ ಇಲ್ಲಿ ಅಂದರೆ ನಾವು 23,000 ಆಪ್ಷನ್ನ ಬೈ ಮಾಡಿದರೆ ಇವತ್ತು ಕಾಲ್ ಸೈಡು ಈ ಮೊಮೆಂಟಮ್ ಸಿಗ್ತಾಯಿತ್ತು. ಸೊ ಇನ್ನೂ ಟ್ರೆಂಡು ಕಾಲ್ ಸೈಡೇ ಇದೆ. ಓಕೆನಾ. ಇದು ಪುಲ್ ಬ್ಯಾಕ್ ಆಗಿದೆ ಇವತ್ತು, ಬಟ್ ನಾಳೆ ಮತ್ತೆ ರಿಕವರಿ ಆಗುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ ಇನ್ನು. ಸೊ ನಾಳೆ 9th ಜೂನ್ಗೆ ನಿಫ್ಟಿ ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು, ಕಾಲ್ ಸೈಡ್ ಅಪ್ರೋಚ್ ಮಾತ್ರ. ಓಕೆನಾ. ಕಾಲ್ ಸೈಡ್ ಅಪ್ರೋಚಲ್ಲಿ ಇವತ್ತೆಷ್ಟು 23,103ಗೆ ಕ್ಲೋಸ್ ಆಗಿದೆ ಅಲ್ವಾ ನಿಫ್ಟಿ. ಸೊ ಕಾಲ್ ಸೈಡು ಫಸ್ಟ್ ಟಾರ್ಗೆಟ್ ಬಂದು 23,150, ನೆಕ್ಸ್ಟ್ ಟಾರ್ಗೆಟು 23,230. ಇದು ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟು 23,275. ಇದು ಬ್ರೇಕ್ ಆದರೆ 23,350. ಇದು ಸೇಮ್ ಸಿಚುವೇಶನ್ನು ನಾಳೆ. ನೆಕ್ಸ್ಟ್ ಸಿಚುವೇಶನ್ ಏನು ಅಂದರೆ ಇದೆಲ್ಲ ರೀಚ್ ಆದರೆ ಇವಾಗ ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಅಕಸ್ಮಾತ್ ಹ್ಯೂಜ್ ಗ್ಯಾಪ್ ಓಪನ್ ಆಗಿ ಇದೆಲ್ಲ ಲೆವೆಲ್ಸು ರೀಚ್ ಆಗಿದ್ದರೆ ಆವಾಗ ಪುಟ್ ಸೈಡ್ ಎಂಟ್ರಿ ಮಾಡ್ಬೋದು. ಇಲ್ಲ ಯಾವುದು ರೀಚ್ ಆಗಿಲ್ಲ, ಇಷ್ಟರಲ್ಲೇ ಅಲ್ಲಲ್ಲೇ ಇದೆ, ಅಷ್ಟೊಂದು ಹ್ಯೂಜ್ ಗ್ಯಾಪ್ ಅಪ್ ಇಲ್ಲ, ಸ್ಲೈಟ್ ಗ್ಯಾಪ್ ಅಪ್ ಇಲ್ಲ, ಫ್ಲ್ಯಾಟ್ ಓಪನಿಂಗ್ ಇದ್ದರೆ ಈ ಲೆವೆಲ್ಸ್ ಎಲ್ಲ ರೀಚ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ತುಂಬ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿ ಇದೆಲ್ಲ ಮೀಟ್ ಆದರೆ ಆವಾಗ ಪುಟ್ ಸೈಡ್ ಅಪ್ರೋಚು. ಫಸ್ಟ್ ಟಾರ್ಗೆಟ್ ಬಂದು 23,275, ನೆಕ್ಸ್ಟ್ ಟಾರ್ಗೆಟ್ 23,230, ನೆಕ್ಸ್ಟ್ ಟಾರ್ಗೆಟ್ ಬಂದು 23,150. ಪುಟ್ ಸಿಚುವೇಶನ್ನು ನಾಳೆ ಸ್ವಲ್ಪ ಕಮ್ಮಿ, ಕಾಲ್ ಸೈಡೇ ಇರುತ್ತೆ ಅಪ್ರೋಚು ಹೋಲ್ ಮಾರ್ಕೆಟ್ ನಾಳೆ. ಓಕೆನಾ. ಇದು ನಿಫ್ಟಿ ಅನಾಲಿಸಿಸ್ಸು. ಸೊ ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್. ಸೊ ಫ್ರೈಡೇ ಇವತ್ತಿಗೆ ಏನಾಗುತ್ತೆ ಅಂತ ಅನಲೈಸ್ ಮಾಡಿದ್ದೀವಿ ಅಂದರೆ
ಗ್ಯಾಪ್ ಡೌನ್ ಓಪನಿಂಗು ಪುಟ್ ಸೈಡ್ ಅಪ್ರೋಚು ಅಟ್ಲೀಸ್ಟ್ ಇನ್ ಮಾರ್ನಿಂಗ್ ಸೆಷನಲ್ಲಿ ಅಂತ. ಫಸ್ಟ್ ಟಾರ್ಗೆಟ್ ಬಂದು 54,223. ನೆಕ್ಸ್ಟ್ ಟಾರ್ಗೆಟ್ ಬಂದು 54,052 ಕಾಲ್ ಸೈಡು. ನೆಕ್ಸ್ಟ್ ಟಾರ್ಗೆಟ್ ಬಂದು 53,775 ಅಂತ ಡಿಸ್ಕಸ್ ಮಾಡಿದ್ದಿದ್ದು. ಸೊ ಇವತ್ತು ಏನಾಗಿದೆ, ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ. ಆಮೇಲೆ ಈ ಲೆವೆಲ್ಲು ರೀಚ್ ಆಗಿದೆ ಮಾರ್ಕೆಟು. ಈ ಲೆವೆಲ್ಗೆ ಅಟೆಂಪ್ಟ್ ಮಾಡಿದೆ, ಆದರೆ ಎಕ್ಸಾಕ್ಟಾಗಿ ರೀಚ್ ಆಗಿಲ್ಲ. ಸೊ ಆಲ್ಮೋಸ್ಟ್ ಇದಕ್ಕಿಂತ ಸ್ವಲ್ಪ ಮೇಲೆ ಕ್ಲೋಸ್ ಆಗಿದೆ, ಇಲ್ಲೇ ಓಪನ್ ಆಗಿದ್ದೆ ಇಲ್ಲಿ. ಓಕೆನಾ, ಅದೇ ಹೇಳಿದ್ದು ಅನಾಲಿಸಿಸ್ ಮಾಡಿದ್ದು ಅದೇ ಹ್ಯೂಜ್ ಕ್ಯಾಪ್ ಓಪನ್ ಆಗಿ ಇವೆಲ್ಲ ಲೆವೆಲ್ಲು ರೀಚ್ ಆಗಿದ್ರೆ ದೆನ್ ಕಾಲ್ ಸೈಡ್ ಅಪ್ರೋಚ್ ಮಾಡಿ ಅಂತ. ಸೊ ಇವತ್ತು ಕಾಲ್ ಸೈಡ್ ಅಪ್ರೋಚೇ ಇತ್ತು, ಇಲ್ಲಿ ಪುಲ್ ಬ್ಯಾಕ್ ಆಗಿದೆ. ಸೊ ನಾಳೆನೂ ಕಾಲ್ ಸೈಡ್ ಅಪ್ರೋಚೇ ಇರುತ್ತೆ. ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು, ಕಾಲ್ ಸೈಡೇ ಅಪ್ರೋಚು. ಇವತ್ತು ಮಾರ್ಕೆಟು ಎಷ್ಟು 54,007ಗೆ ಓಪನ್ ಆಗಿದೆ, ಕ್ಲೋಸ್ ಆಗಿದೆ. ಸೊ ನಾಳೆ ಕಾಲ್ ಸೈಡ್ ಅಪ್ರೋಚಲ್ಲಿ ಫಸ್ಟ್ ಟಾರ್ಗೆಟ್ ಬಂದು 54,120. ಇದು ಬ್ರೇಕ್ ಆದರೆ 54,354. ಇದು ಬ್ರೇಕ್ ಆದರೆ 54,498. ಓಕೆನಾ, ಅಕಸ್ಮಾತು ಆಲ್ಮೋಸ್ಟ್ 70% ಕಾಲ್ ಸೈಡೇ ಇರುತ್ತೆ ನಾಳೆ. ಅಕಸ್ಮಾತ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಯಿತು, ಅಕಸ್ಮಾತ್ ನಾಳೆ ಬೆಳಗ್ಗೆ ಹ್ಯೂಜ್ ಓಪನ್ ಆದರೆ ಈ ಲೆವೆಲ್ಸ್ ಎಲ್ಲ ರೀಚ್ ಆಗಿದ್ದರೆ, ಇಲ್ಲ ಆಲ್ಮೋಸ್ಟ್ ಈ ಲೆವೆಲ್ ರೀಚ್ ಆಗಿದ್ದರೆ ಮಾರ್ಕೆಟು, ಆ ಸಿಚುವೇಷನಲ್ಲಿ ಪುಟ್ ಸೈಡ್ ಎಂಟ್ರಿ. ಆವಾಗ ಫಸ್ಟ್ ಟಾರ್ಗೆಟ್ ಬಂದು 54,354. ನೆಕ್ಸ್ಟ್ ಟಾರ್ಗೆಟ್ ಬಂದು 54,120. ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ಸು. ಸೊ ಫ್ರೈಡೇ ಇವತ್ತಿಗೆ ಹೆಂಗಿರುತ್ತೆ ಮಾರ್ಕೆಟು ಅಂತ ಡಿಸ್ಕಸ್ ಮಾಡಿದ್ವಿ. ಅಂದರೆ ಗ್ಯಾಪ್ ಡೌನ್ ಓಪನಿಂಗು, ಫಸ್ಟ್ ಹಾಫು ಪುಟ್ ಸೈಡೇ ಅಪ್ರೋಚ್ ಮಾತ್ರ. ಪುಟ್ ಸೈಡು ಫಸ್ಟ್ ಟಾರ್ಗೆಟ್ ಬಂದು 54,038. ನೆಕ್ಸ್ಟ್ ಟಾರ್ಗೆಟು 73,000, ಇಲ್ಲಿ 74,038. ನೆಕ್ಸ್ಟ್ ಟಾರ್ಗೆಟ್ ಬಂದು 73,866. ನೆಕ್ಸ್ಟ್ ಟಾರ್ಗೆಟ್ ಬಂದು 73,587 ಹೇಳಿದ್ದು, ಅಂದರೆ ಅನಲೈಸ್ ಮಾಡಿದ್ದು. ಆಲ್ಮೋಸ್ಟ್ ಇವತ್ತು ಎಲ್ಲ ರೀಚ್ ಆಗಿದೆ, ಅಂದರೆ ಇನ್ನೂ ಕೆಳಗಡೆನೇ ಹೋಗಿದೆ. ಆಲ್ಮೋಸ್ಟ್ 73,300 ಓಪನಿಂಗೇ ಅದಿತ್ತು ಇವತ್ತು ಬೆಳಗ್ಗೆ. ಸೊ ಅನಲೈಸ್ ಮಾಡಿದಾಗ ಹಾಗೆ ಫುಲ್ಲು ಗ್ಯಾಪ್ ಡೌನ್ ಏನಾದರೂ ಜಾಸ್ತಿ ಓಪನ್ ಆದರೆ ಇದೆಲ್ಲ ಲೆವೆಲ್ ಸ್ಯಾಟಿಸ್ಫೈ ಆಗಿದ್ದರೆ ಕಾಲ್ ಸೈಡ್ ಅಪ್ರೋಚ್ ಅಂತ ಅನಲೈಸ್ ಮಾಡಿದ್ದು. ಸೊ ಇವತ್ತು ಆಲ್ಮೋಸ್ಟ್ ಕಾಲ್ ಸೈಡೇ ಇದೆ ಮಾರ್ಕೆಟು, ಇಲ್ಲಿ ಪುಲ್ ಬ್ಯಾಕ್ ಆಗಿದೆ. ಬಟ್ ಓಕೆ, ನಾಳೆನೂ ಕಾಲ್ ಸೈಡೇ ಇರುತ್ತೆ, ಇನ್ನೂ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಗಬಹುದು. ಇದು ಏನಂದರೆ ಎಕ್ಸಾಕ್ಟ್ ಲೈವ್ ಮಾರ್ಕೆಟ್ನಲ್ಲಿ ಎಲ್ಲಿ ಎಕ್ಸಾಕ್ಟಾಗಿ ರಿವರ್ಸ್ ಮಾಡ್ತಾ ಇದೆ ಅಂತ ಮಾರ್ಕೆಟ್ ಹೇಳ್ಬೋದು. ಒಂದಿನ ಪ್ರಿಯದಾಗ ಎಕ್ಸಾಕ್ಟಾಗಿ ಎಲ್ಲಿ ರಿವರ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಲೈವ್ ಮಾರ್ಕೆಟಲ್ಲಿ ಮಾತ್ರ ಹೇಳೋಕ್ಕಾಗೋದು. ಅದು ನಾನು ಸ್ವಲ್ಪ ಕಮ್ಮಿ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಅವರು ಲೈವ್ ವಿಡಿಯೋ ಮಾಡೋಕ್ಕೆ ಅದು ಆಪ್ಷನ್ ಕೊಡ್ತಾ ಇಲ್ಲ ಯೂಟ್ಯೂಬು. ಸೊ ಅದಕ್ಕೆ ಹಿಂದಿನ ದಿನ ಎಕ್ಸಾಕ್ಟಾಗಿ ಮಾಡೋಕ್ಕಾಗ್ತಿಲ್ಲ. ಬಟ್ ಓಕೆ, ಆಲ್ಮೋಸ್ಟ್ ಅನಲೈಸ್ ಮಾಡಿದ್ದು ರೀಚ್ ಆಗ್ತಾಯಿದೆ. ಸೊ ನಾಳೆ ಗ್ಯಾಪ್ ಅಪ್ ಓಪನ್ ಆಗ್ಬೋದು, ಕಾಲ್ ಸೈಡ್ ಅಪ್ರೋಚ್ ಮಾತ್ರ. ಸೊ ಕಾಲ್ ಸೈಡು ಫಸ್ಟ್ ಟಾರ್ಗೆಟ್ ಬಂದು 73,587.
92. ನೆಕ್ಸ್ಟ್ ಟಾರ್ಗೆಟ್ ಬಂದು 73,827. ನೆಕ್ಸ್ಟ್ ಟಾರ್ಗೆಟ್ ಬಂದು 73,972. ಇದು ಬ್ರೇಕ್ ಆದರೆ 74,207. ಆಲ್ಮೋಸ್ಟ್ ಕಾಲ್ ಸೈಡೆ ನಾಳೆ. ಅಕಸ್ಮಾತ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆದರೆ ಇದೆಲ್ಲ ಲೆವೆಲ್ ರೀಚ್ ಆಗಿದ್ದರೆ ಮಾರ್ಕೆಟು ಆವಾಗ ಪುಟ್ ಸೈಡ್ ಎಂಟ್ರಿ ತೊಗೊಬೋದು. ಇದೆಲ್ಲ ರೀಚ್ ಆಗಿರಬೇಕು, ಓಪನ್ ಆಗ್ತಾನೆ ಇದೆಲ್ಲ ಲೆವೆಲ್ ರೀಚ್ ಆಗಿದೆ ಇಲ್ಲ ವೆರಿ ನಿಯರ್ ಟು ದಿಸ್ ಇದ್ದರೆ ಪುಟ್ ಸೈಡ್ ಚೂಸ್ ಮಾಡ್ಬೋದು. ಅವಾಗ ಫಸ್ಟ್ ಟಾರ್ಗೆಟ್ ಬಂದು 73,972. ನೆಕ್ಸ್ಟ್ ಟಾರ್ಗೆಟ್ 73,827. ಅದು ನೆಕ್ಸ್ಟ್ ಟಾರ್ಗೆಟ್ 73,592. ಇದು ಸೆನ್ಸೆಕ್ಸ್ ಅನಾಲಿಸಿಸು ಜೂನ್ 9ಗೆ ನಾಳೆಗೆ. ನಾನು SCBI ರಿಜಿಸ್ಟರ್ಡ್ ಅಲ್ಲ. ಈ ಇನ್ಫಾರ್ಮೇಷನ್ ಏನಿದ್ರು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.